ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ, ಯಾರು ಕೇಕ್ ತರಬೇಡಿ, ಯಾರು ಹೂವಿನ ಹಾರ ತರಬೇಡಿ. ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ಮ ಜೊತೆ ಇದ್ದು ಊಟ ಮಾಡಬೇಕು ಅನ್ನೋ ಆಸೆ ಇದೆ. ದಯಮಾಡಿ ಅವತ್ತು ಬನ್ನಿ, ಸೇಫಾಗಿ ಬನ್ನಿ. 20ನೇ ತಾರೀಕು ಬೆಳಗ್ಗೆ ಬನ್ನಿ, ಯಾಕೆಂದರೆ 19ವರೆಗೂ ನಮಗೆ ಕೆಲಸ ಇದೆ. 20ನೇ ತಾರೀಕು ಬೆಳಿಗ್ಗೆಗೆ ಬನ್ನಿ. ಕೃಷ್ಣ ಕುತ್ಕೊಳ್ಳಿ. ಎಸ್ ನಿಂಗಪ್ಪ ಕುತ್ಕೊಳ್ಳ. ನಿಂಗಪ್ಪ ಲಾಸ್ಟ್ ಟೈಮು ಮಾಡಿ. ಹೌದು, ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ. ಯಾರೂ ಆ ಥರ ನಡ್ಕೋಬೇಡಿ. ಯಾರು ಕಟೌಟ್ ಕಟ್ಟಕ್ಕೆ ಹೋಗೋದು, ಹೈಟಿಗೆ ಕಟ್ಟೋದು, ಹಾಲನ್ನ ಅಭಿಷೇಕ ಮಾಡೋದು, ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಗ್ತೀನಿ ಅನ್ನೋದು, ಆ ಥರದ್ದು ಯಾವುದನ್ನು ಮಾಡಬೇಡಿ. ನಾವು ಕೇಳೋದು ಒಂದೇ, ಪ್ರೀತಿಸಿ. ಸಿನಿಮಾ ಚೆನ್ನಾಗಿದ್ದರೆ ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ. ಏನು ಚೆನ್ನಾಗಿರಲಿಲ್ಲ ಅಂತ ನಮಗೆ ತಿಳಿಸಿ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ, ಅದನ್ನು ನಾವು ತಿದ್ಕೋತೀವಿ, ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀವಿ. ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟು. ಅದೇ ನಮಗೆ ದೊಡ್ಡ ಅಭಿಮಾನ. ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ, ಈ ಸಿನಿಮಾ ಹಂಗೆ ಮಾಡಬೇಡಿ, ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರ. ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಂಗೆ. ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡುವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ, ರೈಟ್ಸ್ನ ಅಭಿಮಾನಿಗಳಿಗೆ. ದಯಮಾಡಿ ಅದನ್ನು ಮಾಡಿ. ಯಾವುದೇ ಥರದ ಕೇಕ್ ತರೋದಾಗಲಿ, ಕಟೌಟ್ ನಿಲ್ಲಿಸೋದಾಗಲಿ, ಅದಕ್ಕೆ ಹಾಲಭಿಷೇಕ ಮಾಡೋದಾಗಲಿ, ಅಥವಾ ಅದಕ್ಕೆ ನಾನು ಹೂನಾರ ಹಾಕಲೇಬೇಕು ಅಂತ ಹತ್ಬಿಟ್ಟು ಹೂನಾರ ಹಾಕೋದಾಗಲಿ, ಯಾವುದನ್ನು ದೇವರಾಣೆ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಲೆಗಳಿಂದನೂ ಬರ್ತಾ ಇದ್ದಾರೆ. ಈ ಸರಿ ಲಾಸ್ಟ್ ಟೈಮು ಬಂದಿದ್ರು, ಈ ಸರಿನೂ ಬರ್ತಾ ಇದ್ದಾರೆ. ಇಲ್ಲ 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 ಇಲ್ಲ, ಎಲ್ರಿಗೂ ಇಲ್ಲೇ ಸಿಗ್ತೀನಿ. ಎಲ್ಲರೂ ಇಲ್ಲಿಗೆ ಬಂದಿದ್ರು, ಇಲ್ಲಿಗೆ ಬರ್ತಾರೆ. ಹೌದು, ಬಾಲಯ್ಯ ಅವ್ರ ಸಿನಿಮಾ ಮಾಡ್ತಿದ್ವಲ್ಲ, ಸ್ವಲ್ಪ ಈ ಸರಿನೂ ಬರ್ತಾರೆ. ನಮ್ಗೆ ಇಲ್ಲಿ ಬಾರ್ಡ್ರ್ ಇದು, ಈ ಕಡೆ ಹೈದರಾಬಾದ್ ಬಾರ್ಡ್ರು ಇದೆ, ತಮಿಳ್ನಾಡು ಬಾರ್ಡ್ರು ಇದೆ, ಈ ಕಡೆಯಿಂದನೂ ಬರ್ತಾರೆ. ಸೊ ಖುಷಿ ನನಗದು. ಈಗ ಬೆಂಗಳೂರಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಮಾಡೋಕ್ಕೆ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲನೂ ತಪ್ಪು ತಿಳ್ಕೊತಾರೆ, ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ. ಅವತ್ತಿನ ವ್ಯವಸ್ಥೆ ಬಗ್ಗೆ ಹೇಳಿದ್ರೆ ಅಭಿಮಾನಿಗಳು ಬರೋದು ಯಾವ ಟೈಮ್ಸು ಅದೆಲ್ಲ ಏನಾದರೂ? ಎಲ್ಲ ಬೆಳಗ್ಗೆ ಒಂದು 10 ಗಂಟೆ ಹೊತ್ತಿಗೆ, ಬೆಳಿಗ್ಗೆ ಎಲ್ಲ 10 ಗಂಟೆ. ನಾವೆಲ್ಲ ಆಲ್ಮೋಸ್ಟ್ 18ಯಿಂದನೇ ಇಲ್ಲೇ ಇರ್ತೀವಿ. 18ಯಿಂದನೇ ಅಲ್ಲಿ ಎವ್ರಿ ಡೇ ನಡೀತಾ ಇದೆ. ಇದೆಲ್ಲ 18ರಿಂದ ಇಲ್ಲೇ ಇರ್ತೀವಿ. 20ನೇ ತಾರೀಕು ಬೆಳಗ್ಗೆ ಬರಲಿ, ಅಲ್ಲಿವರೆಗೂ ಬೇಡ. ಯಾಕೆಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ನಾವು ಅದಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ. ಹೌದು, ದಯಮಾಡಿ ನೈಟ್ ಬರಬೇಡಿ. ಇಲ್ಲಿ ಚಳಿ ನನಗೆ ಬೇರೆ ಈ ಚಳಿ ಏನು ಫೆಸಿಲಿಟಿಗಳಿಲ್ಲ. ಅದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಮನಸ್ಸಿಗೆ. ಇಲ್ಲ, ನನಗೆ ಯಾವಾಗಲೂ ನನ್ನ ಜೊತೆಲಿ ನನ್ನ ಅಸೋಸಿಯೇಟ್ಸ್ ಯಾವಾಗಲೂ ಇದ್ದೇ ಇರ್ತಾರೆ. ಅಂದರೆ ನಾನು ಅದನ್ನು ಹೇಳೋಕ್ಕೆ ಹೆಂಗೆ ಹೇಳೋದು, ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದಂಗೆ. ಅದು ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ಅಣ್ಣ ತಮ್ಮಂದ್ರ ಜೊತೆಲಿ ಇರ್ತಾರೆ, ನನ್ನ ಫ್ರೆಂಡ್ಸ್ ಇರ್ತಾರೆ, ಎಲ್ಲ ನೋಡ್ಕೊತಾ ಇರ್ತಾರೆ. ನಮ್ಮ ಕೋದಂಡ ಅಂತ ಇದೆ, ನಮ್ಮ ಹೇಮಂತ ಇದ್ದಾನೆ, ಹೇಮಂತ ಅಲ್ವಾಗ, ಅವರೆಲ್ಲ ಜೊತೆಯಲ್ಲೇ ಇರ್ತೀವಿ. ಹಾಂ, ಖುಷಿ ನನಗೆ ತುಂಬ ಇದೆ. ಆದರೆ ಒಂದು ನೋವಿತ್ತು, ಅಮ್ಮ ಸಲಗ ನೋಡೋಕ್ಕಾಗಲಿಲ್ಲ. ಸೊ ಈಗ ಭೀಮಾನು ನೋಡೋಕ್ಕಾಗ್ತಾ ಇಲ್ಲ. ಅದು ತುಂಬ ನೋವಿದೆ. ಸೊ ಅದನ್ನು ಹೇಳ್ಕೊಳ್ಳೋದಿರ ಖುಷಿಯಾಗಿ ಎಲ್ಲರ ಜೊತೆನೂ ಇದನ್ನು ಯಾಕೆಂದರೆ ನೋಡಿ, ಈ 20ನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು 15 ದಿವಸ ಮಾಡೋರು. ದೇವ್ರಿಗೆಲ್ಲ ಪೂಜೆ ಮಾಡಿಸೋದು, ಅದನ್ನು ನಾನು ಜವಾಬ್ದಾರಿ ತೊಗೊಂಡು ನಮ್ಮ ಅಕ್ಕ ತಂಗಿ ಜೊತೆ ನಾನು ಮಾಡಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಅವರು ನೀವಿಬ್ಬರೇ ನಮಗಿಲ್ಲಿ ಕ್ಲೋಸ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಅಂತ. ಇವತ್ತು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀನಿ. ಇಲ್ಲಪ್ಪ, ಬರ್ತ್ಡೇ ದಿವಸ ಗೊತ್ತಿಲ್ಲ. ಬರ್ತ್ಡೇ ದಿವಸ ಒಂದು ಟೀಸರ್ ಬರೋ ಚಾನ್ಸಸ್ ಇದೆ. ಒಂದು ಟೀಸರ್ ಬಿಡ್ತೀವಿ, ಅತಿ ಶೀಘ್ರದಲ್ಲಿ ಬರ್ತೀವಿ. ನಾನು ಕೂಡ ಕಾಯ್ತಾ ಇದ್ದೀನಿ. ಅಪ್ಕಮಿಂಗ್ ನೆಕ್ಸ್ಟ್ ಮಾತಾಡೋಣ ಅಲ್ವಾ, ಈಗ ಹುಟ್ಟಿದಬ್ಬದ ಮಾತಾಡೋಣ ಬ್ರದರ್.